ಶ್ರೀರಾಮ ಸಮರ್ಥ. ಜುಲೈ 8. ಭಗವಂತನ ಅನುಸಂಧಾನ ಹೇಗೆ ಇಟ್ಟುಕೊಳ್ಳಬೇಕು? ಯಾವ ವಿಷಯದ ಬಗ್ಗೆ ಮನುಷ್ಯನಿಗೆ ಪ್ರೇಮವಿರುತ್ತದೆಯೋ ಆ ವಿಷಯದ ಅನುಸಂಧಾನವು ತಾನಾಗಿಯೇ ಉಳಿಯುತ್ತದೆ. ಅದು ಎಷ್ಟು ಉಳಿಯುತ್ತದೆಂದರೆ ನನಗೆ ಆ ಅನುಸಂಧಾನ ಇದೆ ಎಂಬ ಅರಿವು ಕೂಡ ಉಳಿಯುವುದಿಲ್ಲ. ಅನುಸಂಧಾನ ಇಡುತ್ತೇನೆ ಎಂದು ಅನ್ನುವಾಗ ನಾನು ಅದರಿಂದ ಬೇರೆ ಆಗಿರುತ್ತೇನೆ. ಆದರೆ ಪ್ರೇಮದ ಅನುಸಂಧಾನದಲ್ಲಿ ನಾನು ಅದರೊಂದಿಗೆ ಏಕರೂಪವಾಗಿ ಬಿಡುತ್ತೇನೆ. ನಾವು ಎಷ್ಟೇ ಅವಸರದಲ್ಲಿದ್ದರೂ ದಾರಿಯಲ್ಲಿ ಹೋಗುವಾಗ ಯಾರಾದರೂ ನಮ್ಮ ಹೆಸರನ್ನು ಕರೆದರೆ ನಾವು ಹಿಂತಿರುಗಿ ನೋಡುತ್ತೇವೆ. ಇದೇ ನಮ್ಮ ಅನುಸಂಧಾನವಾಗಿರುತ್ತದೆ. ಏಕೆಂದರೆ ನಮಗೆ ಈ ದೇಹದ ಮೇಲೆ ಎಷ್ಟು ಪ್ರೇಮವಿರುತ್ತದೆಂದರೆ ನಾವು ಇದಕ್ಕಿಂತ ಬೇರೆಯಾಗಿರುವುದೇ ಇಲ್ಲ. ಹೀಗೆ ದೇಹದ ಅನುಸಂಧಾನವನ್ನು ಹೇಗೆ ಇಟ್ಟುಕೊಳ್ಳಬೇಕೆಂದು ಹೇಳಬೇಕಾಗುವುದೇ ಇಲ್ಲ. ದೇಹವನ್ನು ಮರೆಯಿರಿ ಎಂದು ಹೇಳಬೇಕಾಗುತ್ತದೆಯೇ ಹೊರತು ದೇಹದ ಸ್ಮರಣೆ ಮಾಡಿರಿ ಎಂದು ಹೇಳಬೇಕಾಗಿಲ್ಲ. ನಾವು ಭಗವಂತನ ಅನುಸಂಧಾನ ಇಟ್ಟುಕೊಳ್ಳಬೇಕಾಗಿದೆ. ಇದು ಒಂದು ಪ್ರಕಾರದ ಅಭ್ಯಾಸವಾಗಿರುತ್ತದೆ. ಭಗವಂತನ ಪ್ರೇಮವು ಬೆಳೆಯಿತೆಂದರೆ ಅನುಸಂಧಾನವು ಉಳಿಯುತ್ತದೆ. ಪರೀಕ್ಷೆಯಲ್ಲಿ ಉತ್ತೀರ್ಣವಾಗಲು ಅಭ್ಯಾಸ ಮಾಡಬೇಕಾದಂತೆ ಭಗವಂತನ ಪ್ರೇಮ ಬೆಳೆಸುವುದಕ್ಕಾಗಿ ಅಭ್ಯಾಸ ಮಾಡುವುದು ಅವಶ್ಯವಿರುತ್ತದೆ. ಇದಕ್ಕಾಗಿ ನಾನು ಮಾಡುವುದೆಲ್ಲವನ್ನು ಭಗವಂತನ ಸಾಕ್ಷಿತ್ವದಲ್ಲಿಯೇ ಮಾಡುತ್ತೇನೆಂಬ ಅರಿವನ್ನು ಇಟ್ಟುಕೊಂಡು ಮಾಡಬೇಕಾಗುತ್ತದೆ. ಇಂದು ನಾವು ಅನೇಕ ತರಹದ ಉದ್ಯೋಗವನ್ನು ಮಾಡಬೇಕಾಗುತ್ತದೆ. ಪ್ರಪಂಚವೆಂದ ಮೇಲೆ ಏನೆಲ್ಲ ಮಾಡಬೇಕಾಗುತ್ತದೆ. ಇದೆಲ್ಲವನ್ನು ಮಾಡುವಾಗ ಭಗವಂತನ ಸ್ಮರಣೆ ಇಟ್ಟುಕೊಂಡು ಮಾಡುವುದು ನಮ್ಮ ನಿಜವಾದ ಕರ್ತವ್ಯವಾಗಿರುತ್ತದೆ. ನಾವು ಸರ್ಕಸ್ಸಿನಲ್ಲಿ ಹುಲಿ, ಸಿಂಹ, ಕುದುರೆ, ಆನೆ ಮುಂತಾದ ಪ್ರಾಣಿಗಳೆಲ್ಲ ಆಟವಾಡುವುದನ್ನು ನೋಡುತ್ತೇವೆ. ಕುದುರೆ ಎಷ್ಟು ಸುಂದರವಾಗಿ ಕುಣಿಯುತ್ತದೆ ಎಂದು ಅನ್ನುತ್ತೇವೆ. ಆದರೆ ಆ ಕುದುರೆಯ ಗಮನವು ಪ್ರೇಕ್ಷಕರ ಕಡೆಗೆ ಇರುವುದಿಲ್ಲ. ಆ ಕುದುರೆಯದಾಗಲಿ, ಹುಲಿಯದಾಗಲಿ ಅಥವಾ ಆನೆಯದಾಗಲಿ ಸಂಪೂರ್ಣ ಲಕ್ಷ್ಯವು ಕೈಯಲ್ಲಿ ಚಬಕ ಹಿಡಿದು ನಿಂತಿರುವ ಮನುಷ್ಯನ ಕಡೆಗೇ ಇರುತ್ತದೆ. ಅವು ಪ್ರೇಕ್ಷಕರು ಏನೆನ್ನುತ್ತಾರೆ ಅನ್ನುವುದರ ಕಡೆಗೆ ನೋಡುವುದಿಲ್ಲ. ಆದರೆ ನಾವು ಭಗವಂತನು ಏನನ್ನುತ್ತಾನೆ ಅನ್ನುವುದರ ಕಡೆಗೆ ನೋಡುವುದಿಲ್ಲ. ಜಗತ್ತು ಏನೆನ್ನುತ್ತದೆ ಅನ್ನುವುದರ ಕಡೆಗೆ ನೋಡುತ್ತೇವೆ. ನಾವು ಈ ಪ್ರವೃತ್ತಿಯನ್ನು ಬಿಟ್ಟದ್ದಾದರೆ ಮಾತ್ರ ಭಗವಂತನಿಗೆ ಏನು ಬೇಕಾಗಿದೆ ಎಂಬುದು ನಮಗೆ ಸರಿಯಾಗಿ ತಿಳಿಯುತ್ತದೆ. ಭಗವಂತನ ಸ್ಮರಣೆಯಲ್ಲಿ ಕರ್ಮ ಮಾಡುವುದರಿಂದ ಅವನಿಗೆ ಬೇಕಾದದ್ದೇ ನಮ್ಮಿಂದ ಆಗುತ್ತದೆ. ಅವನ ಸಂಧಾನವನ್ನು ಬಿಡದೆ ಕರ್ಮ ಮಾಡುವುದೇ ಅನುಸಂಧಾನದ ಲಕ್ಷಣವಾಗಿರುತ್ತದೆ. ಇದು ಹೇಗೆ ಸಾಧಿಸುತ್ತದೆ? ಅತ್ಯಂತ ಪ್ರೇಮದಿಂದ ಸಾಧಿಸುತ್ತದೆ. ಒಬ್ಬ ಹೆಣ್ಣು ಮಗಳು ತನ್ನ ಚಿಕ್ಕ ಮಗುವನ್ನು ತೊಟ್ಟಿಲದಲ್ಲಿ ಮಲಗಿಸಿ ಮನೆ ಹಿತ್ತಲದಲ್ಲಿ ಪಾತ್ರೆ ತೊಳೆಯುತ್ತಿದ್ದಳು. ಆ ಮಗು ಎಚ್ಚರವಾಗಿ ಸ್ವಲ್ಪ ಅಳಹತ್ತಿತು. ಮನೆಯಲ್ಲಿ ಬಹಳಷ್ಟು ಜನರಿದ್ದರು. ಆ ಮಗುವಿನ ಅಳು ಯಾರಿಗೂ ಕೇಳಿಸಲಿಲ್ಲ. ಅಷ್ಟರಲ್ಲಿ ಆ ಮಗುವಿನ ತಾಯಿ ಓಡುತ್ತಾ ತೊಟ್ಟಿಲ ಹತ್ತಿರ ಬಂದು, ಮಗು ಎದ್ದಂತೆ ಕಾಣುತ್ತದೆ ಅಂದಳು. ಕೆಲಸ ಮಾಡುವಾಗಲೂ ಅವಳ ಕಿವಿಗಳು ತೊಟ್ಟಿಲದ ಕಡೆಗೇ ಇದ್ದಂತೆ. ಪ್ರಪಂಚ ಮಾಡುವಾಗಲೂ ನಮ್ಮ ಲಕ್ಷ್ಯವು ಭಗವಂತನ ಕಡೆಗೇ ಇರಬೇಕು. ಇದಕ್ಕೆ ಅನುಸಂಧಾನವೆನ್ನುತ್ತಾರೆ. ಇಂದಿನ ಮುಖ್ಯ ವಿಚಾರ: ಮುಖದಲ್ಲಿ ಅಖಂಡ ರಾಮನಾಮ, ಅಂತಃಕರಣದಲ್ಲಿ ಅನುಸಂಧಾನ ಹಾಗೂ ದೇಹದಿಂದ ಮಾಡಬೇಕು ಪ್ರಪಂಚದ ಕರ್ಮ. ಸದ್ಗುರುನಾಥ ಮಹಾರಾಜ್ ಕಿ ಜೈ. ಜೈ ಜೈ ರಘುವೀರ ಸಮರ್ಥ. Mm-hmm.